ಧರ್ಮಸ್ಥಳ ಆಗ್ಲಿ, ಕುಕ್ಕೆ ಸುಬ್ರಹ್ಮಣ್ಯ ಆಗ್ಲಿ, ತಿರುಮಲ ಆಗ್ಲಿ, ಕಾಣಿಪಾಕಂ ಆಗ್ಲಿ ಮತ್ತು ಆದಿಚುಂಚನಗಿರಿ ಮಠ ಆಗ್ಲಿ ಸುಮಾರು 2.5 ಲಕ್ಷ ಅಂತ ಬಾಳುವಂತ ತರಕಾರಿಯನ್ನ ಇದು 3ನೇ ವರ್ಷ ತರಕಾರಿನ ಕಳಿಸ್ತಾ ಇರೋದು. ದಿನೇ ದಿನೇ ಬೆಳೀತಾ ಇರುವಂತ ನಮ್ಮ ವಿನಾಯಕನ ದೇವಸ್ಥಾನ. ಕಾಣಿಪಾಕಂ ಗಣಪತಿ ಸಿದ್ಧಿ ವಿನಾಯಕ ಕರುಣಾಳು ದಯಾಮಯ ವರದಾಯಕ. ಚಿತ್ತೂರಿಗೆ ಹತ್ತಿರ ಪುಣ್ಯಕ್ಷೇತ್ರವಿದು, ಚಿಂತೆಗಳೆಲ್ಲ ಬಗೆಹರಿಸು ನೀನು ಸದಾ. ಬಾಳಿಗೆ ಬೆಳಕು ತಂದು ವರಸಿದ್ಧಿ, ಭಕ್ತನನ್ನು ರಕ್ಷಿಸುವ ನೀನೇ ಅಭಯಮೂರ್ತಿ. ಕಾಣಿಪಾಕಂ ಗಣಪತಿ ಸಿದ್ಧಿ ವಿನಾಯಕ ಕರುಣಾಳು ದಯಾಮಯ ವರದಾಯಕ. ಅಳಿಯದ ಅಹಂಕಾರವ ನಿಂದ ದೂರ ಮಾಡು, ಅನುಗ್ರಹ ದಯೆಯಿಂದ ಹೃದಯದೊಳ ತುಂಬು. ವಿದ್ಯೆ ಬುದ್ಧಿ ಐಶ್ವರ್ಯವ ಕೊಡುವ ದೇವ, ವಿನಾಯಕನೇ ನಿನ್ನ ಪೂಜಿಸು ಪ್ರಾಣ. ಕಾಣಿಪಾಕಂ ಗಣಪತಿ ಸಿದ್ಧಿ ವಿನಾಯಕ. ನಮಸ್ಕಾರ. ಮುಳಬಾಲ್ ತಾಲೂಕು ಎನ್ನೊಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಅಲ್ಲಿ ಇವತ್ತು ವಿಶೇಷ ದಿನ ಅಂತ, ಅದೇ ರೀತಿ ಶುಭ ದಿನ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇವತ್ತು ಕಾಣಿಪಾಕಂ ದೇವಸ್ಥಾನಕ್ಕೆ ಶೇಕಾಂಬರಿ ಪೂಜೆ ಕಾರ್ಯಕ್ರಮಕ್ಕೆ ಇಲ್ಲಿಂದ ತರಕಾರಿನ ಕಳಿಸ್ತಾ ಇದ್ದೀವಿ. ಅಂದ್ರೆ ಇದು 3ನೇ ವರ್ಷ ತರಕಾರಿನ ಕಳಿಸ್ತಾ ಇರೋದು ಶೇಕಾಂಬರಿ. ವರ್ಷನೂ ನಮ್ಮ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಇಂದ ತರಕಾರಿನ ಕಳಿಸ್ತಾ ಇದ್ದೀವಿ. ಆ ತರಕಾರಿಗೆ ಎಲ್ಲ ನಮ್ಮ ಮಾರ್ಕೆಟಿನ ಎಲ್ಲರೂ ಜೊತೆ ಕೂಡಿ ಇವತ್ತು ಒಂದು ತರಕಾರಿ ಲೋಡ್ ಅನ್ನು ಕಳಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮಾರ್ಕೆಟ್ ಸಂಘದ ಅಧ್ಯಕ್ಷರಾದ TVS ವೆಂಕಟರಮಣವರು, ನಮ್ಮ ಹಿರಿಯರಾದ ಮಾರ್ಕೆಟ್ನ SLV ಸೀನಣ್ಣವರು, ನಮ್ಮ KSP ಪ್ರಭಾಕರನ್ ಅವರು, GR ಅವರು, BG ANR, PMC SVT ವೆಂಕಟರಮಣವರು, MGR, ವಿಜಯ್, AMV, MNS ಮತ್ತು ಎಲ್ಲ ಮಂಡಿ ಮಾಲೀಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲ ಸೇರಿ ಇವತ್ತು ದೇವರ ಒಂದು ಕೃಪೆಯಿಂದ ಅಲಂಕಾರ ಮಾಡಕ್ಕೆ ತರಕಾರಿಯನ್ನ ಇಲ್ಲಿಂದ ಒಂದು ಲೋಡ್ ಕಳಿಸ್ತಾ ಇದ್ದೀವಿ. ಸುಮಾರು 2.5 ಲಕ್ಷ ಅಂತ ಬಾಳುವಂತ ತರಕಾರಿಯನ್ನ ಇಲ್ಲಿಂದ ದೇವಸ್ಥಾನಕ್ಕೆ ಕಾಣಿಪಾಕಂ ಕಳಿಸ್ತಾ ಇದ್ದೀವಿ. ಇವತ್ತು 10ನೇ ತಾರೀಕು ಆ ಶೇಕಾಂಬರಿ ದೇವಸ್ಥಾನದಲ್ಲಿ ಪೂಜೆ ಅಲಂಕಾರ ಇರುತ್ತೆ. ಅದಕ್ಕೆ ಎಲ್ಲಾ ಭಕ್ತಾದಿಗಳು, ಎಲ್ಲಾ ಸಾರ್ವಜನಿಕರು ಕಾಣಿಪಾಕ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ವಿಶೇಷವಾಗಿರುತ್ತೆ ಪೂಜೆ ಅಲ್ಲಿ. ಇವತ್ತು ಶೇಕಾಂಬರ ಒಂದು ಪೂಜೆಯನ್ನ ದರ್ಶನ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ನಾವು ಆರೋಗ್ಯವಾಗಿರ್ತೀವಿ, ನಮ್ಮ ಕುಟುಂಬಸ್ಥರು ಆರಾಮಿರುತ್ತೆ, ನಮ್ಮ ತಾಲೂಕು ಎಲ್ಲರೂ ಚೆನ್ನಾಗಿರುತ್ತೆ ಅಂತ ವಿಶೇಷ ಪೂಜೆ. ಸುಮಾರು ಲಕ್ಷಾಂತರ ಭಕ್ತಾದಿಗಳು ಬಂದು ಅಲ್ಲಿ ಪೂಜೆ ಮಾಡಿಸ್ತಾರೆ. ಒಂದು 10ನೇ ತಾರೀಕು ನಮ್ಮ ತಾಲೂಕಿನ ಎಲ್ಲಾ ಸಾರ್ವಜನಿಕರು ಎಲ್ಲರೂ ಹೋಗಿ 10ನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪೂಜೆ ಕಾರ್ಯಕ್ರಮದ ನೀವು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ನಾವು ಇದು ಮಾಡ್ತೀವಿ. ಆಮೇಲೆ ಈ 10ನೇ ತಾರೀಕು ವಿಶೇಷ, ಮತ್ತೆ 11, 12 3 ದಿವಸನೂ ಪೂಜೆ ಇರುತ್ತೆ. ಪೂಜೆ ಮಾಡ್ಕೊಂಡ್ ಬರ್ಬೋದು. ಇದಕ್ಕೆ ನಮ್ಮ ರೈತ ಬಾಂಧವರು ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ನಾವು ವರ್ಷ ಏನು ಪೂಜೆ ಮಾಡಿಸ್ತೇವೆ ಅಂದ್ರೆ ನಮಗೆ ಒಳ್ಳೆ ಮಳೆ ಬೀಳಿ, ಬೆಳೆ ಆಗ್ಲಿ, ಒಳ್ಳೆ ರೇಟ್ ಸಿಗ್ಲಿ, ರೈತರು ಚೆನ್ನಾಗಿರ್ಬೇಕು, ರೈತರಿಗೋಸ್ಕರ ನಾವು ಅಲ್ಲಿ ವಿಶೇಷ ಪೂಜೆ ಮಾಡಿಸ್ತಾ ಇದೀವಿ. ಇವತ್ತು ಎಷ್ಟೇ ರೇಟ್ ಇದ್ರೂ ಸಹ ನಾವು ಇಲ್ಲಿಂದ ಒಂದು ಲೋಡ್ ಕಳಿಸಿ ಅಂತ ಹೇಳಿದೀವಿ. ಸುಮಾರು 25 ಟನ್ ತರಕಾರಿ ಅಲಂಕಾರ ಮಾಡೋದು ಅಂತ ಟೈಮಲ್ಲಿ ನಮ್ಮ ಕೈಲಾದಷ್ಟು 4 ಟನ್ 5 ಟನ್ ಇಲ್ಲಿಂದ ನಾವು ಕಳಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಎಲ್ಲರೂ ಒಂದು ಸಹಕರಿಸಿ ಎಲ್ಲಾ ಮಂಡಿ ಮಾಲೀಕರ ಜೊತೆ ಕೂಡಿಸಿ ಎಲ್ಲಾ ರೈತರು ಮತ್ತು ಎಲ್ಲರೂ ಜೊತೆಗೂಡಿಸಿದ್ದಕ್ಕೆ ಇವತ್ತು ಒಂದು ತರಕಾರಿ ಲೋಡ್ ಅನ್ನ ಮಾಡಿಸಿದ್ದೀವಿ. ಎಲ್ಲ ವಿಶೇಷವಾದ ದಿನ. ನೀವು ಎಲ್ಲರೂ ಇದಕ್ಕೆ ಆಶೀರ್ವಾದ ಪಡ್ಕೋಬೇಕಾದ ದೇವರ ಆಶೀರ್ವಾದ. ಅದಕ್ಕೋಸ್ಕರ ನಮ್ಮ ಮಾರ್ಕೆಟಿನ ಎಲ್ಲರೂ ಸೇರಿ ಇವತ್ತೊಂದು ಲೋಡ್ ಮಾಡಿ ಪೂಜೆ ಮಾಡಿ ಕಾಣಿಪಾಕಂ ಕಳಿಸ್ತಾ ಇದ್ದೀವಿ. ಅಲ್ಲಿ ಕೂಡ ಸಹ ಒಳ್ಳೆ ಒಂದು ವ್ಯವಸ್ಥೆ ಇದೆ, ನೀಟ್ನೆಸ್. ಅಲ್ಲಿ ಅಂತ ನಮ್ಮ ಮಾರ್ಕೆಟ್ ಅಂದ್ರೆ ವಿಶೇಷವನ್ನು ಹೊಂದಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ, ದೇವರ ಕಾರ್ಯಕ್ರಮ ನಮಗೆ ಒಂದು ತರಕಾರಿ ಆಗ್ಲಿ, ಟೊಮಾಟೊ ಆಗ್ಲಿ ಕಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇವಾಗ ಅವ್ರು ಹೊಸದಾಗಿ ಬಂದ್ರೂ ಒಡ್ಡಲ್ಲಿ ಇವತ್ತು ನಮ್ಗೊಂದು ಆ ದೇವರ ಆಶೀರ್ವಾದ ಅಷ್ಟಿದೆ ನಾವು ಅಲ್ಲಿ ಹೋದ್ರೇನು. ಅದಕ್ಕೆ ಅಲ್ಲೊಂದು ಊಟದ ವ್ಯವಸ್ಥೆ ಕೂಡ ನೀಟ್ನೆಸ್ ಆಗಿದೆ.
ಸುಮಾರು 10,000 ಜನ 20,000 ಜನ ಆಗುವಂತ ಊಟದ ವ್ಯವಸ್ಥೆ ಮಾಡಿದೆ. ಮುಂದಿನ ತಿಂಗಳಲ್ಲಿ 50,000 ಒಂದು ಊಟದ ವ್ಯವಸ್ಥೆ ಮಾಡುವಂತ ಒಂದು ಬಿಲ್ಡಿಂಗು ರೆಡಿ ಆಗ್ತಾ ಇದೆ. ಯಾಕಂದ್ರೆ ದಿನೇ ದಿನೇ ಬೆಳೀತಾ ಇರುವಂತ ನಮ್ಮ ವಿನಾಯಕನ ದೇವಸ್ಥಾನ. ತಿರುಮಲಾಗ ಹೋದ್ರೆ ಕಾಣಿಪಾಕ ಬಂದೇ ಬರ್ತಾ ಇದ್ದಾರೆ ನಮ್ಮ ಏರಿಯಾವರೆಲ್ಲ. ಅದಕ್ಕೋಸ್ಕರ ಎಲ್ಲರೂ ಹೋಗಿ ದರ್ಶನ ಮಾಡ್ಬೇಕು. ಫಸ್ಟ್ ಮೊದಲಾಗಿ ವಿನಾಯಕನ ದರ್ಶನ ಮಾಡ್ಬೇಕು, ಒಳ್ಳೇದಾಗತ್ತೆ ಅಂತೇಳಿ ನಾವೆಲ್ಲರೂ 10ನೇ ತಾರೀಕು ಹೋಗಿ ದರ್ಶನ ಮಾಡ್ಕೊಂಡು, ಆಗ್ಲಂದ್ರೆ 11ನೇ ತಾರೀಕು 12ನೇ ತಾರೀಕು 3 ದಿವಸ ಇರುತ್ತೆ. 3 ದಿವಸದಲ್ಲಿ ಯಾವ ದಿವಸ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು. ನಮ್ಗೆ ಎಲ್ಲ ದೇವರ ಆಶೀರ್ವಾದ ಇರುತ್ತೆ, ಆರೋಗ್ಯವಿರ್ತೀವಿ, ನಾವೆಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಈ ಪೂಜೆ ಮಾಡಿ ಈ ತರಕಾರಿಯನ್ನ ಕಳಿಸ್ತಾ ಇದೀವಿ. ಇದಕ್ಕೆ ನೀವೆಲ್ಲರೂ ಸ್ಪಂದಿಸಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಈ ಒಂದು ಪಲಮನೇರು ರವೀಂದ್ರ ರೆಡ್ಡಿ ಅವ್ರ ಸಮ್ಮುಖದಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವರೊಂದು ನಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ರು. ಅದಕ್ಕೆ ದೇವಸ್ಥಾನದ ಒಂದು ಕಮಿಟಿಯಿಂದ ನಮ್ಗೊಂದು ಮೆಸೇಜ್ ಕೊಟ್ಟಿದ್ದಕ್ಕೆ ನಾವು ಇವತ್ತು ಕಳಿಸ್ತಾ ಇದೀವಿ. ರವೀಂದ್ರ ರೆಡ್ಡಿ ಅವರು ನಮ್ಗೆ ಒಂದು ಸಾಥ್ ಕೊಟ್ಟು ಎಲ್ಲಾ ದೇವಸ್ಥಾನಕ್ಕೂ ಒಂದು ತರಕಾರಿ ಕಳಿಸ್ತಾರೆ. ತಿರುಮಲಕ್ಕಾಗ್ಲಿ ಎಲ್ಲದಕ್ಕೂ ಎಲ್ಲಾ ದೇವಸ್ಥಾನ ಧರ್ಮಸ್ಥಳಕ್ಕಾಗ್ಲಿ ಈ ತರ ತರಕಾರಿನ ಕಳಿಸ್ತಾ ಇದೀವಿ. ಅವ್ರಿಗೂ ಆ ದೇವರ ಆಶೀರ್ವಾದ ಇರ್ಲಿ ರವೀಂದ್ರ ರೆಡ್ಡಿ ಕೂಡ. ಯಾಕಂದ್ರೆ ನಮ್ಗೆ ಇಷ್ಟು ಒಂದು ಹೆಲ್ಪ್ ಮಾಡ್ತಾ ಇದಾರೆ, ಬಂದು ಆ ದೇವರ ದರ್ಶನಕ್ಕೆ ದೇವ್ರಿಗೆ ಒಂದು ಇದು ಮಾಡಕ್ಕೆ ಅಲಂಕಾರ ಮಾಡೋದಕ್ಕೆ. ಅದಕ್ಕೋಸ್ಕರ ಎಲ್ಲರೂ ಸ್ಪಂದಿಸಿ ಇವತ್ತು ನಾವು ಒಂದು ಲೋಡ್ ಮಾಡಿ ಕಳಿಸ್ತಾ ಇದೀವಿ. ಓಂ ಜೈ ವಿನಾಯಕ. ನಾವು ನಮ್ಮ ಮಾರ್ಕೆಟ್ ಇಂದ ಒಂದು ಪೂಜೆ ಕಾರ್ಯಕ್ರಮ, ಒಂದು ಭಕ್ತಾದಿಗಳು ಜಾಸ್ತಿ ಸೇರುವಂತ ಕಡೆ, ಒಂದು ಸುಮಾರು 5,000, 10,000, 15,000, 20,000 ಸೇರುವಂತ ದೇವಸ್ಥಾನಗಳಲ್ಲಿ ಆವತ್ತು ನಾವು ಇಲ್ಲಿಂದ ನಮ್ಮ ರೇಟ್ ಎಷ್ಟೇ ಇರಲಿ, ಇಲ್ಲಿ ನಮ್ಮ ಮಾರ್ಕೆಟ್ ಮಂಡಿ ಮಾಲೀಕರು ಎಲ್ಲ ಸೇರಿ ಒಂದು ಕಮಿಟಿ ಮೀಟಿಂಗ್ ಮಾಡಿ ಈ ತರ ಒಂದು ತರಕಾರಿ ಧರ್ಮಸ್ಥಳ ಆಗ್ಲಿ, ಕುಕ್ಕೆ ಸುಬ್ರಹ್ಮಣ್ಯ ಆಗ್ಲಿ, ತಿರುಮಲ ಆಗ್ಲಿ, ಕಾಣಿಪಾಕಂ ಆಗ್ಲಿ ಮತ್ತು ಆದಿಚುಂಚನಗಿರಿ ಮಠ ಆಗ್ಲಿ ಎಲ್ಲಾ ಕಡೆನೂ ಕಳಿಸ್ತೀವಿ. ಅಲ್ಲಿ ವಿಶೇಷ ಕಾರ್ಯಕ್ರಮ ಇರ್ಬೇಕಂದ್ರೆ ದಿನದ ಪೂಜೆ ಅದಕ್ಕೆಲ್ಲ ವಿಶೇಷ ಕಾರ್ಯಕ್ರಮ ಇರೋದಕ್ಕೆ ನಾವು ತರಕಾರಿನ ಇವತ್ತು ನೆನ್ನೆ ಎಲ್ಲ ಹೋಗಿ ಪರ್ಚೇಸ್ ಮಾಡಿ, ನಮ್ಮ ಹತ್ರ ಟೊಮಾಟೊ ಒಂದೇ ಇರೋದು, ಎಲ್ಲಾನು ಪರ್ಚೇಸ್ ಮಾಡ್ಕೊಂಡ್ ಬಂದು ಇವತ್ತೆಲ್ಲ ಇದು ಮಾಡಿ ಇವತ್ತು ಲೋಡ್ ಮಾಡಿ ಕಳಿಸ್ತಾ ಇದೀವಿ. ಸಹಕಾರ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ರು, ಸಂಪೂರ್ಣ ಸಹಾಯದಿಂದ ಎಲ್ಲರೂ ಸಹಾಯದಿಂದ ಒಂದು ಖುಷಿಯಾಗಿ ಒಂದು ದೇವರಿಗೆ ಒಂದು ಲೋಡ್ ಮಾಡ್ಬೇಕಂದ್ರೆ ಅದ್ಭುತ ವಾತಾವರಣ ಇರುತ್ತೆ. ಆ ತರ ಒಂದು ನಾವು ನಿಲ್ಸಿದಷ್ಟೇ 5 ನಿಮಿಷ ಲೋಡ್ ಆಗಾಯ್ತು. ಯಾಕಾಯ್ತು? ದೇವರ ಭಕ್ತಿ ಅಂತ. ನಮ್ಮ ಕಾರ್ಮಿಕರು ಅಷ್ಟೇ ನಮಗ್ ಸ್ಪಂದಿಸಿ ಎಲ್ಲರೂ ಬಂದು ಲೋಡ್ ಮಾಡಿ ಆ ದೇವರ ಆಶೀರ್ವಾದ ಇರ್ಬೇಕಂತ ನಮ್ಮ ಕಾರ್ಮಿಕರಿಗೆ ಎಲ್ರಿಗೂ ದೇವರ ಆಶೀರ್ವಾದ ಇರ್ಬೇಕು, ಎಲ್ರಿಗೂ ಆಶೀರ್ವಾದ ಇರ್ಬೇಕಂತೇಳಿ ಇವತ್ತು ಪೂಜೆ ಮಾಡಿ ಕಳಿಸ್ತಾ ಇದೀವಿ.